ಕಾಂಗ್ರೆಸ್ನಲ್ಲಿ ಮುಂದುವರೆದ ಸಚಿವರು ವರ್ಸಸ್ ಶಾಸಕರ ಜಟಾಪಟಿ. ನಿಗಮ ಮಂಡಳಿ ಅಧ್ಯಕ್ಷರು ವರ್ಸಸ್ ಸಚಿವರ ಮಧ್ಯೆ ಕೋಲ್ಡ್ ವಾರ್ ನಡೆದಿದ್ದು, ನಿಗಮ ಮಂಡಳಿಗಳಲ್ಲಿ ಸಚಿವರು ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಸಚಿವರು ಸರಿಯಾಗಿ ನಡೆದುಕೊಳ್ಳೋದಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ವಿರುದ್ಧ ಶಾಸಕ ಅಪ್ಪಾಜಿ ಗೌಡ ರೆಬಲ್ ಆಗಿದ್ದಾರೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಶಾಸಕ ಪ್ರಸಾದ್ ಅಬ್ಬಯ್ಯ ನಿಗಿ ಕೆಂಡ ಕಾರಿದ್ದು, ಸಚಿವ ಭೈರತಿ ಸುರೇಶ್ ವಿರುದ್ಧ ವಿನಯ್ ಕುಲಕರ್ಣಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಸಚಿವರು ವರ್ಸಸ್ ಶಾಸಕರ ಜಟಾಪಟಿ ಮುಂದುವರೆದಿದ್ದು, ನಿಗಮ ಮಂಡಳಿ ಅಧ್ಯಕ್ಷರು ವರ್ಸಸ್ ಸಚಿವರ ಮಧ್ಯೆ ಕೋಲ್ಡ್ ವಾರ್ ಮುಂದುವರೆದಿದ್ದು, ಇಂದು ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಭೇಟಿ ನೀಡಿ ಸಭೆಯನ್ನ ನಡೆಸಲಿದ್ದಾರೆ. ಇನ್ನು ಕೆಸಿ ವೇಣುಗೋಪಾಲ್ಗೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಾಥ್ ನೀಡಲಿದ್ದು, ಇಂದು ಸಂಜೆ ಸಚಿವರ ಜೊತೆ ಸಭೆಯನ್ನ ನಡೆಸಲಿದ್ದು, ಲೋಕಸಭೆ ಚುನಾವಣೆಯಲ್ಲಿ ಕಳಪೆ ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಇಂದು ಅದರ ಬಗ್ಗೆಯೂ ಕೂಡ ಮಾತುಕತೆ ನಡೆಯುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಸಚಿವರ ವರ್ತನೆ ಕಾರ್ಯವೈಖರಿ ಕೂಡ ಸರಿ ಇಲ್ಲ ಅನ್ನುವ ಕಂಪ್ಲೇಂಟ್ ಕೂಡ ಇದ್ದು, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿಲ್ಲ, ಸರ್ಕಾರದ ಇಮೇಜ್ ಅನ್ನು ಕೂಡ ಹೆಚ್ಚಿಸಿಲ್ಲ, ಪಕ್ಷ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಲಾಭವಿಲ್ಲ ಎಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದ್ದಾರೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ರಾಜ್ಯಕ್ಕೆ ಇಂದು ಕೆಸಿ ವೇಣುಗೋಪಾಲ್ ಭೇಟಿ ನೀಡ್ತಾ ಇದ್ದಾರೆ. ಸಂಜೆ ಸಭೆ ಕೂಡ ಇದೆ. ಸಭೆಯಲ್ಲಿ ಏನೆಲ್ಲ ಮಹತ್ವದ ಚರ್ಚೆಗಳಾಗಬಹುದು, ಯಾರೆಲ್ಲ ಭಾಗಿಯಾಗ್ತಾರೆ ಹನುಮಂತು? ಕಾವ್ಯ, ಇವತ್ತು ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವರ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ಈ ಸಭೆಯ ಪ್ರಮುಖ ಉದ್ದೇಶ ಮತ್ತು ಪ್ರಮುಖ ಅಜೆಂಡಾ ಏನಂತಂದು ಹೇಳಿದ್ರೆ, ಇವತ್ತಿನ ಸಭೆಯಲ್ಲಿ ಸಚಿವರಿಗೆ ಒಂದಷ್ಟು ಕಾರ್ಯವೈಖರಿಯ ಕುರಿತು ಪಾಠ ಮತ್ತು ಇಲಾಖಾವಾರು ಅವರ ಸಾಧನೆಗಳೇನು ಅನ್ನುವಂತಹ ಚರ್ಚೆಯ ಜೊತೆಗೆ ಒಂದಷ್ಟು ಎಚ್ಚರಿಕೆಯ ಸಂದೇಶಗಳು ಕೂಡ ಇವತ್ತಿನ ಸಭೆಯಲ್ಲಿ ಕೊಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಕಾರಣ ಏನಂತಂದು ಹೇಳಿದ್ರೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇದ್ದಂತ ಜೋಶು ಲೋಕಸಭಾ ಚುನಾವಣೆಯಲ್ಲಿ ಕಾಣಲಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಫಲಿತಾಂಶ ಬಂದ ನಂತರದಲ್ಲಿ ನಿರೀಕ್ಷಿತ ಗುರಿಯನ್ನ ಮುಟ್ಲಿಕ್ಕೆ ರಾಜ್ಯ ಕಾಂಗ್ರೆಸ್ಗೆ ಆಗ್ಲಿಲ್ಲ. ಇದರಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿದಾವೆ. ಆ ನ್ಯೂನ್ಯತೆಗಳನ್ನ ಸರಿಪಡಿಸದೆ ಹೋದ್ರೆ ಮತ್ತೊಂದು ಕಡೆಗೆ ಇವತ್ತು ಪ್ರಸ್ತುತವಾಗಿ ಮೂಡಾ ಪ್ರಕರಣ ಆಗಿರ್ಬೋದು, ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಆಗಿರ್ಬೋದು, ಈ ಹಗರಣಗಳಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಮುಜುಗರ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ಸಮಸ್ಯೆಗಳನ್ನ ಸರಿದೂಗಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇವತ್ತು ಸಭೆ ನಡೀತಾ ಇರುವಂತದ್ದು. ಇದರ ಬಹಳ ಪ್ರಮುಖವಾದಂತಹ ವಿಚಾರ ಏನಂತಂದು ಹೇಳಿದ್ರೆ, ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯಕ್ಕೆ ಆಗಮಿಸಿದಂತಹ ಸತ್ಯಶೋಧನಾ ಸಮಿತಿ ಏನಿತ್ತು, ಆ ಸತ್ಯಶೋಧನಾ ಸಮಿತಿಯ ಮುಂದೆ ಹಿರಿಯ ಶಾಸಕರು ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು, ಸ್ಥಳೀಯ ಮುಖಂಡರು ಮತ್ತು ಕೆಪಿಸಿಸಿಯ ಪದಾಧಿಕಾರಿಗಳು ಸಚಿವರ ಕಾರ್ಯವೈಖರಿ ಕುರಿತು ಪ್ರಸ್ತಾಪ ಮಾಡಿರುವಂತದ್ದು. ಒಂದು, ಶಾಸಕರನ್ನು ಕೂಡ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ. ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಸಚಿವರು ನಿಗಮ ಮಂಡಳಿಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ನಿಗಮ ಮಂಡಳಿಗಳ ಎಂಡಿಗಳೇನಿದ್ದಾರೆ ಅವರು ಸಚಿವರ ಮಾತುಗಳನ್ನ ಬಿಟ್ರೆ ಶಾಸಕರ ಮಾತು ಕೇಳುವುದಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು. ಜೊತೆಗೆ ಅವರನ್ನ ಸಚಿವರ ಕಾರ್ಯವೈಖರಿ ಏನಿದೆ, ಅದು ಇಲಾಖಾವಾರು ಸಾಧನೆ ಏನಿದೆ, ಕೆಲವೊಂದಷ್ಟು ಜನರಿಗೆ ಅವರಿಗೆ ಕೊಟ್ಟಂತಹ ಖಾತೆಯನ್ನ ನಿಭಾಯಿಸಲಿಕ್ಕೆ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಸೇಮ್ ಟೈಮ್ ಪಕ್ಷಕ್ಕಾಗಿರ್ಬೋದು ಮತ್ತೆ ಸರ್ಕಾರಕ್ಕಾಗಿರ್ಬೋದು ಇವರಿಂದ ಯಾವುದೇ ರೀತಿಯ ಲಾಭ ಇಲ್ಲ, ಇವರನ್ನು ಬದಲಾವಣೆ ಮಾಡಿ ಅನ್ನುವಂತಹ ಒಂದಷ್ಟು ಒತ್ತಾಯಗಳು ಕೂಡ ಹಿರಿಯ ಶಾಸಕರು ಮಾಡಿದ್ರು. ಜೊತೆಗೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ದೂರು ಸಲ್ಲಿಕೆಯನ್ನ ಮಾಡಿದ್ರು. ಈ ಒಂದು ಎಲ್ಲಾ ಹಿನ್ನೆಲೆಯಲ್ಲಿ ಅವನ್ನೇ ಸರಿಪಡಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಬಂದಿರುವಂತದ್ದು. ಇವತ್ತಿನ ಸಭೆಯಲ್ಲಿ ಒಂದಷ್ಟು ಕಾರ್ಯವೈಖರಿಯ ಕುರಿತು ಪಾಠವನ್ನ ಮಾಡುವುದರ ಜೊತೆಗೆ ನೀವು ಏನಾದ್ರೂ ನಿಮ್ಮ ಕಾರ್ಯವೈಖರಿಯನ್ನ ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂದ್ರೆ, ನಿಮ್ಮ ವರ್ತನೆ ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂತಂದ ಹೇಳಿದ್ರೆ, ಶಾಸಕರನ್ನು ಮತ್ತೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡಲಿಲ್ಲ ಅಂತಂದ ಹೇಳಿದ್ರೆ, ನಿಮ್ಮ ಸಚಿವ ಸಂಪುಟ ಸ್ಥಾನ ಏನಿದೆ ಅದಕ್ಕೆ ಕಂಟಕ ಬರುವಂತದ್ದು ಪಕ್ಕ ಅನ್ನುವಂತ ಒಂದಷ್ಟು ಎಚ್ಚರಿಕೆಯ ಸಂದೇಶವನ್ನು ಕೊಡೋದ್ರ ಜೊತೆಗೆ ಅಂತಿಮವಾಗಿ ನಿಮಗೆ ಇದು ಕೊನೆಯ ಅವಕಾಶ. ಅದರ ಜೊತೆಗೆ ಒಂದಷ್ಟು ಹಿರಿಯ ನಾಯಕರ ಖಾತೆ ಅದಲು ಬದಲು ಆಗುವ ಜೊತೆಗೆ ಒಂದಷ್ಟು ಯಾರೆಲ್ಲ ಕಾರ್ಯ ಸಾಧನೆಗಳಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ, ಇಲಾಖಾವಾರು ಇನ್ಆಕ್ಟಿವ್ ಆಗಿದ್ದಾರೆ ಅಂತ ಸಚಿವರನ್ನು ಕೂಡ ಸಂಪುಟದಿಂದ ಕೈಬಿಟ್ಟರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕಾವ್ಯ, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.